ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಭ್ರಮ ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋ ಏನಿಗೆ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ಗೊತ್ತಾಗಿರುತ್ತೆ. ಎಸ್, ಇವತ್ತು ನಾವು ಸಡನ್ ಪ್ಲಾನ್ ಆಯಿತು. ಅಂದರೆ ಆ್ಯಕ್ಚುಲಿ ನಮ್ಮ ಮನೆ ದೇವರು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ಆ್ಯಂಡ್ ಆಲ್ಸೋ ಹೆಣ್ಣು ದೇವರು ಹಳೆ ಊರಮ್ಮ. ಸೊ ಎಷ್ಟೋ ಜನ ಗೊತ್ತಿರೋ ಹಾಗೆ ಇವತ್ತು ವೈರ್ಮುಡಿ ಉತ್ಸವ ಇದೆ ಮೇಲ್ಕೋಟೆಯಲ್ಲಿ. ಹಾಗಾಗಿ ನಾವು ನಮ್ಮ ಹಸ್ಬೆಂಡ್, ನಮ್ಮ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ, ನಮ್ಮ ಮಗ ಎಲ್ಲ ಹೊರಟಿದ್ದೀವಿ. ಸೊ ಈಗ ನಮ್ಮ ಅತ್ತೆ ಮಾವನ ಪಿಕಪ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಎಸ್, ಸೊ ಜಾತ್ರೆ ಎಲ್ಲ ಹೇಗಿರುತ್ತೆ, ಅಲ್ಲಿ ಉತ್ಸವ ಎಲ್ಲ ಹೇಗೆ ನಡೆಯುತ್ತೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಮದುವೆ ಆದಮೇಲೆ ಫಸ್ಟ್ ಟೈಮು ವೈರ್ಮುಡಿ ಉತ್ಸವಕ್ಕೆ ಹೋಗ್ತಾ ಇದ್ದೀನಿ. ನಾರ್ಮಲ್ ಆಗಿ ಟೆಂಪಲ್ಗೆ ಹೋಗಿ ಬರ್ತಿದ್ವಿ, ಬಟ್ ಯಾವತ್ತೂ ವೈರ್ಮುಡಿ ಉತ್ಸವಕ್ಕೆ ಹೋಗಿಲ್ಲ. 5 years ಆಯಿತು ಮದುವೆ ಆಗಿ. ಇದೇ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಎಸ್, ಹೇಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿದ್ದಾರೆ. ಸೊ ಅಲ್ಲಿ ಹೋಗಿ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ. ವಿಡಿಯೋ ಮುಖಾಂತರ ನಿಮಗೂ ಕೂಡ ವೈರ್ಮುಡಿ ಉತ್ಸವ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸೊ ಎಸ್, ಇವಾಗ ನಮ್ಮ ಅತ್ತೆ ಮಾವನ್ನ ಪಿಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಟೈಮ್ ಆಲ್ರೆಡಿ 4 o'clock ಆಗಿದೆ. ಕರ್ಡ್ ರೈಸ್, ವಿಡಿಯೋ ಮಾಡ್ತಾರೆ. ಬಸ್ಸು, ಕಾರು, ಲಾರಿ, ಆಮೇಲೆ ಏನೇನು ಬೇಕು ಚೆನ್ನ, ಲಾರಿ, ಕಾರು, ಟ್ರ್ಯಾಕ್ಟರು, ಗಾಗಲ್ಸ್ ಬೇಕು ಅಂದೆ. ಎಸ್, ಇನ್ನೇನು ಮೇಲ್ಕೋಟೆಗೆ ಇನ್ನೊಂದು 20 ಕಿಲೋಮೀಟರ್ ಇದೆ. ಹಾಗೆ ಟೀ ಕುಡಿಯೋಣ ಅಂತ ಇವಾಗ ಹಿಂಗೆ ನಿಲ್ಸಿದೀವಿ. ನೀವು ಇಲ್ಲಿ ನೋಡ್ತಿರ್ಬೋದು ನೇಮು ಎಲ್ಲ ಎಷ್ಟು ಚೆನ್ನಾಗಿ, ಲೆಟರ್ಸ್ ಎಲ್ಲ ಚೆನ್ನಾಗಿದೆ ಅಂತ. ಶ್ರೀ ವೈರ್ಮುಡಿ ಬ್ರಹ್ಮೋತ್ಸವ ಅಂತ ತುಂಬ ಚೆನ್ನಾಗಿ ಲೈಟಿಂಗ್ ಎಲ್ಲ ಮಾಡಿದ್ದಾರೆ. ಆ್ಯಕ್ಚುಲಿ ವಿಡಿಯೋ ಅಲ್ಲಿ ಅದು ಸರಿಯಾಗಿ ಬರ್ತಾ ಇಲ್ಲ. ಸೊ ಹಾಗೆ ಒಂದು ಟೀ ಕುಡಿದು ಹೋಗೋಣ ಅಂತ. ಬಿಕಾಸ್ ತುಂಬ ಮೋರ್ ದೆನ್ 3 hours ಇಂದ ಕೂತಿದ್ವಲ್ಲ. ಬ್ಯಾಂಗ್ಳೂರಿಂದ ಮೇಲ್ಕೋಟೆಗೆ ತುಂಬ ಲೇಟೇ ಆಗಿದೆ. ಸೊ ಎಸ್, ಸುಮ್ಮನೆ ಏನೋ ತಿಂದ್ವಿ, ದೋಸೆ ತಗೊಂಡು ತಿಂದು ಇವಾಗ ಹೊರಡ್ತಾ ಇದ್ದೀವಿ ಹಾಗೆ ಮೇಲ್ಕೋಟೆಗೆ. ಏನು ತಿನ್ಬೇಕು ಅನ್ಸಲ್ವಾ ನಿಂಗೆ? ಜ್ಯೂಸ್ ಕುಡಿತೀಯಾ? ಮತ್ತೆ ಏನ್ ತಿಂತೀಯಾ? ಆಪಲ್, ಆಮೇಲೆ ಫುಲ್ಲು ಹಾಕೋರು ನೋಡಿ ಲೈಟಿಂಗ್ಸ್, ಎಷ್ಟು ದೂರ ಹಾಕೋರಲ್ವಾ? ಹೌದಾ, ಎಷ್ಟೊಂದು ಟ್ರಾಫಿಕ್ ಇದೆ. ಹೌದಾ, ಕಾರ್ ನಿಲ್ಸ್ಬಿಟ್ಟು ಫ್ರೀ ಬಸ್ ಹತ್ಬಿಡೋಣ. ಎಷ್ಟು ಇದೆ ಫುಲ್ಲು. ಅಪ್ಪ ಸಖತ್ತು. 1 ಲಕ್ಷ ಜನ ಇರಲ್ವಾ? ಇರ್ತಾರೆ. ಎಷ್ಟು ಲಕ್ಷ ಗೊತ್ತಾ? ಟಿವಿ ಲೈವ್ ಕೊಟ್ಟು. ಆಕ್ಚುಲಿ ನೀವು ನಂಬಲ್ಲ, ನಾವು ಇನ್ನೂ 2 ಕಿಲೋಮೀಟರ್ ಇದೆ ಮೇಲ್ಕೋಟೆ ಟೆಂಪಲ್ಲು. ಬಟ್ ಆದರೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬ ಅಂದರೆ ತುಂಬ, ಇದೊಂದೇ ಅಲ್ಲ, ಆಲ್ರೆಡಿ ಒಂದು 4ರಿಂದ 5 ಪ್ಲೇಸ್ ಏನು ಮೋರ್ ದೆನ್ 1 acre ಪಾರ್ಕಿಂಗ್ ಆಗಿದೆ, ಕಾರ್ ಪಾರ್ಕಿಂಗು. ಅದಾದಮೇಲೆ ಇದು ನೆಕ್ಸ್ಟ್ 4th ಏನೋ ಬೇರೆ ಕಡೆ ಮಾಡಿರೋದು. ಪೊಲೀಸರಂತೂ ತುಂಬ ಕಷ್ಟಪಡ್ತಿದ್ದಾರೆ ಪಾಪ ಎಲ್ಲರಿಗೂ ಕಾರ್ ನಿಲ್ಸೋದಕ್ಕೆ. ಸೊ ನೀವು ನೋಡ್ತಿರ್ಬೋದು. ಎಸ್, ಈಗ ಇಲ್ಲಿ ಫ್ರೀ ಬಸ್ ಏನೋ ಬರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿಂದ ಒಂದು 2 ಕಿಲೋಮೀಟರ್ ಮೇಲ್ಕೋಟೆ ಇರೋದ್ರಿಂದ ಸೊ ಅಲ್ಲಿವರೆಗೂ ನಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಈಗ ಕಾರಲ್ಲೇ ಬಂದಿದ್ರು, ಬಸ್ ಹತ್ತಲೇಬೇಕು. ನೀವು ಬಿಲೀವ್ ಮಾಡೋದ, ನನ್ನ ಬಸ್ಸೆಲ್ಲ ಹತ್ತಿ ತುಂಬ ಮೋರ್ ದೆನ್ 13 years ಆಯಿತು. ಸೊ ಏನು ಮಾಡೋಕ್ಕಲ್ಲ, ದೇವ್ರನ್ನ ನೋಡಬೇಕು ಅಂದರೆ ರಿಸ್ಕ್ ತಗೊಳ್ಳೇಬೇಕು. ಯಾವ ಬಸ್ಸು ಬರಲಿಲ್ಲ, ಏನಿಲ್ಲ. ಅದನ್ನ ಕಾಯ್ಕೊಂಡು ಇದ್ದಿದ್ರೆ ಇಷ್ಟು ದೂರ ಬಂದ್ವಿ. 1 ಬಸ್ ಆದರೂ ಬಂತಾ? ಹಾಂ, ಎಲ್ಲ ಹಂಗೂ ಎಷ್ಟು ಜನ ನಡ್ಕೊಂಡು ಬರ್ತಾ ಇದ್ದಾರೆ. ಎಸ್, ಹೋಗ್ತಾ ಇದ್ದೀವಿ. ಇನ್ನೂ 1 ಕಿಲೋಮೀಟರ್ ಏನೋ ಇದೆ ಈಗ ಮೇಲ್ಕೋಟೆ ಇದಕ್ಕೆ. ಸೊ ನೀವು ನೋಡಲಿ ಎಷ್ಟು ಸ್ಟ್ರಿಕ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಸೊ ಎಸ್, ನೋಡಿ ಎಷ್ಟು ಚೆನ್ನಾಗಿದೆ. ಟು ಬಿ ಹಾನೆಸ್ಟ್, ನಾನು ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಂಟ್ರೆನ್ಸ್ ಏನು ಮಸ್ತಾಗಿದೆ. ಯಾವುದೋ ಏನೋ ಸೆಲೆಬ್ರಿಟಿ ಸೈಮಾ ಅವಾರ್ಡ್ ಥರ ಮಾಡ್ತಾರಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ, ತುಂಬ ಚೆನ್ನಾಗಿದೆ. ನನ್ನ ಮಗ ಕೆಳಗಡೆ ಇಳಿತಾನೆ ಇಲ್ಲ. ಹೋಗ್ತಾನೆ ಇದ್ದೀವಿ. ಆ್ಯಕ್ಚುಲಿ ಬಂದಿದ್ದು 7 o'clock, 8 o'clock ಆಯಿತು. ಇನ್ನೂ ಮೇಲ್ಕೋಟೆ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ಎಲ್ಲ ಎಸ್ಕೇಪ್ ಆಗಕ್ಕೆ ನೋಡ್ತಾ ಇದ್ದಾರೆ. ಆದರೆ ನಾನು ಬಿಡಲ್ಲ. ನಡೀತಾನೇ ಇದ್ದೀವಿ. ಆದರೂ ಇನ್ನೂ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ದರ್ಶನ ಆಗಲಿಲ್ಲ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ 2 ಕಿಲೋಮೀಟರ್ ನಡಿಬೇಕು ಅಂತ. ಮಗು ಕಟ್ಕೊಂಡು ನಡ್ಕೊಂಡು ಈ ರೋಡಲ್ಲಿ ಹೋಗೋದಿದೆಯಲ್ಲ
ಸೊ ಎಸ್, ನಾನು ಮೊದಲೇ ಹೇಳ್ದಾಗೆ ಕಲ್ಯಾಣಿ ಪೂಜೆ. ಸೊ ವಾವ್, ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಕಲ್ಯಾಣಿ ಪೂಜೆ. ಎಷ್ಟು ನೀವು ನೋಡ್ತಿರ್ಬೋದು, ಅಲ್ಲಿ ಕಾಣ್ತಿದ್ಯಲ್ಲ ಅದು ಲಕ್ಷ್ಮೀ ನರಸಿಂಹಸ್ವಾಮಿ ಬೆಟ್ಟ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಮಾಡಿದ್ದಾರೆ. ನೋಡಿ ಏನು ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಸ್, ಇವಾಗ ನಾವು ಕಲ್ಯಾಣಿ ಪೂಜೆ ಮಾಡಬೇಕು. ಸೊ ತುಂಬ ಚೆನ್ನಾಗಿದೆ. ನನ್ನಂತೂ ಇದೇ ಫಸ್ಟ್ ಟೈಮು ವೈರ್ಮುಡಿ ಇರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಬೆಟ್ಟ ಎಲ್ಲ. ತುಂಬ ಲೈಟಿಂಗ್ ಮಾಡಿದ್ದಾರೆ. ಸೊ ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸಿ ಸುಮ್ಮನೆ ಹಾಗೆ ಕೂತಿದ್ದೀವಿ. ಸೊ ನೀವು ನೋಡ್ತಿರ್ಬೋದು, ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ ವೈರ್ಮುಡಿಯಲ್ಲಿ ಅಂದರೆ ಆ ಥರ ಅಂತಾರಲ್ಲ, ಮೇಲ್ಕೋಟೆಗೆ ಬಂದಾಗೆಲ್ಲ ಈ ಥರ ಕಲ್ಯಾಣಿ ಹತ್ರ ಬಂದು ಮಾಡಿ ನಂತರ ಅಲ್ಲಿರೋ ನಾಮ ಈ ಥರ ನಾಮ ಇಟ್ಕೊಂಡು, ಬಿಕಾಸ್ ನಾವು ಬಂದು ತಿರುಪತಿ ಇರೋದಿರೋದ್ರಿಂದ ನಮಗೆ 3 ನಾಮ ಗೋವಿಂದ ನಮ್ಮ ಒಂದು ಗೌಡ್ರಿಗೆ ಏನೋ ಸಿಂಬಲ್ ಅಂತ ಏನೋ ಅಂದ್ಕೊಬೋದು. ಆಮೇಲೆ ನಾನೇನೋ ತಪ್ಪಾಗಿ ಹೇಳಿ ಮತ್ತು ಅದೊಂದು ತಪ್ಪಾಗಿ ತಿಳ್ಕೊಬೇಡಿ. ಸೊ ನನಗೆ ಗೊತ್ತಿರೋದನ್ನ ನಾನು ಹೇಳ್ತಿದ್ದೀನಿ. ಸೊ ಎಸ್, ಎಲ್ಲ ಆಗಿದೆ. ಈಗ ನೆಕ್ಸ್ಟು ಚೆಲುವನಾರಾಯಣಿ ಟೆಂಪಲ್ ಹತ್ರ ಹೋಗಬೇಕು. ಸೊ ಇಲ್ಲಿ ನಮ್ಮ ಅತ್ತೆ ಫುಲ್ಲು ಫೋಟೋಸ್ ತೆಗಿತಾ ಇದ್ದಾರೆ. ಎಲ್ಲಿಗಮ್ಮ ನಾವು ಹೋಗ್ತಾ ಇರೋದು? ಹೌದಾ ರೀ, ಹೇಳು, ಎಲ್ಲ ಹೋಗ್ತಾ ಇದ್ದೀವಿ ರೀ? ನಾವಿನ್ನೂ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ. ಬಟ್ ಇಲ್ಲಿ ಆಲ್ರೆಡಿ ಎಲ್ಲ ಲೈವ್ ಎಲ್ಲ ತೋರಿಸ್ತಾ ಇದ್ದಾರೆ. ನೀವು ನೋಡ್ತಿರ್ಬೋದು ಹೇಗೆಲ್ಲ ಮಾಡ್ತಿದ್ದಾರೆ ಅಂತ. ಇನ್ನೇನು ಲೈವ್ ರಿಯಲ್ ಆಗಿ ತೋರಿಸ್ತೀನಿ. ಸೊ ಫೈನಲಿ ನಮ್ಮ ಕಡೆ ನಿಂತ್ಕೊಂಡಿದ್ದೀವಿ. ಸೊ ನೋಡಿ ಟೆಂಪಲ್ ಇದ್ದಾರೆ. ಸೊ ನೋಡಿ ಈ ಥರ ವೆಯ್ಟ್ ಮಾಡಿಕೊಂಡು ಈ ಥರ ಒಂದು ಇದು ಹಾಕಿರ್ತಾರೆ. ಸೊ ಇಲ್ಲಿ ನಮ್ಮ ಜನ ಏನೇನು ಇರ್ತಾರೆ ಆ ಥರ ಎಲ್ಲರೂ ಇಲ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಆ ದೇವ್ರು ಬಂದಾಗ ದಿನಾರೆ ನೋಡಿ ದೇವ್ರನ್ನ ನೋಡಿಬಿಟ್ಟು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ದರ್ಶನ ಎಲ್ಲ ಆಗಿ ನೋಡಿ ಕುತ್ಕೊಂಡು ಪ್ರಸಾದ ತಿಂತಾ ಇದ್ದೀವಿ. ಟೈಮ್ ಆಲ್ರೆಡಿ 12:30 ಆಗಿದೆ. ನನ್ನ ಮಗು ಪಾಪ ನಿದ್ದೆ ಮೂಡಲ್ಲಿದೆ. ಸೊ ಇವಾಗ ತಿಂದು ಕಾರ್ ಹತ್ರ ಹೋಗಬೇಕು. ಮೋರ್ ದೆನ್ 2 ಕಿಲೋಮೀಟರ್ ನಡ್ಕೊಂಬಂದಿದ್ದೀವಿ ಅಲ್ವ ರೀ? ಎಸ್, ಫೈನಲಿ ಕಾರ್ ಹತ್ರ ಬಂದ್ವಿ. ಕಾರ್ ಸಿಕ್ತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ವೈರ್ಮುಡಿ ನಡೀತಾ ಇರೋ ಜಾಗದಿಂದ ಈಗ ನಾವಿರೋ ಅಂದರೆ ಈ ಕಾರ್ ಪಾರ್ಕಿಂಗ್ ಇರೋದಕ್ಕೆ 3.5 ಕಿಲೋಮೀಟರ್ ನಾವು ನಡೆದಿರೋದು. ಲಿಟ್ರಲಿ ನಿಜವಾಗ್ಲೂ ಕಾಲೆಲ್ಲ ಫುಲ್ ಪೇನ್ ಆಗ್ತದೆ. ಜೊತೆ ಪಾಪು ಬೇರೆ ಎತ್ಕೊಂಡ್ಬಂದೆ. ಆ ಕ್ರೌಡಲ್ಲಿ 1 ಕಿಲೋಮೀಟರ್ಷ್ಟು ಎಲ್ಲ ತಳ್ಳಾಡಿನೇ ಮೂವ್ ಮಾಡಿಸ್ಬಿಟ್ರು ನಮ್ಮನ್ನ. ನಮ್ಮ ಅತ್ತೆ ಒಂದು ಕಡೆ, ನಮ್ಮ ಮಾವನ ಕಡೆ ಫುಲ್ಲು ಎಲ್ಲ ಮಿಸ್ಸಿಂಗ್ ಆಗೋದ್ವಿ. ಅವ್ರೊಂದು ಕಡೆ ಹೋದರು. ಸೊ ಹಾಗೆ ನಮ್ಮ ಹಸ್ಬೆಂಡ್ ಕಾಲ್ ಮಾಡ್ಕೊಂಡು ಕಾರ್ ಹತ್ರ ಬಂದೆ. ಸೊ ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ಬಟ್ ಬರುವಾಗ ತುಂಬ ಭಯನೇ ಆಗೋಯಿತು. ಮಗು ಕರ್ಕೊಂಡು ಎಲ್ಲ ತುಂಬ ನುಗ್ಗಲು ಜಾಸ್ತಿ ಆಯಿತು. ಸೊ ಫೈನಲಿ ಕಾರ್ ಹತ್ರ ಬಂದ್ವಿ.